ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಕೃಷಿ ತಾಪಂಡ ಮನೆಯಲ್ಲಿ ಫ್ರೆಂಡ್ ಸುಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ವೈಶಾಖ್ ಅವರ ಪತ್ನಿ ದೂರಿನ ಮೇರೆಗೆ ಯುಟಿಆರ್ ದಾಖಲಾಗಿದೆ. ದಾಂಪತ್ಯ ಸರಿ ಇರಲಿಲ್ಲ ಅಂತ ಹೇಳಿ ಪತ್ನಿ ಮೇಘನಾ ತಿಳಿಸಿದ್ದಾರೆ. ಕೆಲ ಅಂಶಗಳನ್ನ ಮೇಘನಾ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ನಿನ್ನೆ ರಾತ್ರಿ 11:30 ಸುಮಾರಿಗೆ ಪೊಲೀಸರಿಂದ ಮಾಹಿತಿ ನೀಡಲಾಗಿದೆ. ಕೃಷಿ ತಾಪಂಡ ಫ್ಲಾಟ್ನಲ್ಲಿ ಆತ್ಮಹತ್ಯೆ ಕುರಿತಂತೆ ಮಾಹಿತಿಯನ್ನ ನೀಡಲಾಗಿದೆ. ಆ ಒಂದು ಮಾಹಿತಿಯ ಅನ್ವಯ ನಾವು ಫ್ಲಾಟ್ಗೆ ಹೋಗಿ ನೋಡಿದ್ವಿ ಅಂತ ಹೇಳಿ ಪೊಲೀಸರು ಕೊಟ್ಟಿರುವಂತ ಮಾಹಿತಿ ಇದು. ಕೆಲ ಅಂಶಗಳನ್ನ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಮೇಘನಾ. ಕೃಷಿ ತಾಪಂಡ ಅವರ ಫ್ಲಾಟ್ ನಂಬರ್ 403ರಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರೋದ್ರ ಬಗ್ಗೆ ಮಾಹಿತಿ ತಿಳಿಸಲಾಗಿದೆ. ಫ್ಯಾನಿಗೆ ನೇಡಿಗೆ ಶರಣಾಗಿದ್ದು ಅಂಗಾತ ಮಲಗಿರುವ ರೀತಿಯಲ್ಲಿ ನಾವು ನೋಡಿದ್ವಿ. ನನ್ನ ಹಾಗೆ ನನ್ನ ಪತಿ ಮಧ್ಯೆ ಸಾಕಷ್ಟು ವಿರಸ ಆಯಿತು. ನಮ್ಮಿಬ್ಬರ ಮಧ್ಯೆ ಆಗಾಗ ಜಗಳ ಆಗ್ತಾ ಇತ್ತು. 1 ತಿಂಗಳಿನಿಂದ ಗಂಡ ಮಾತಾಡ್ತಾ ಇರಲಿಲ್ಲ. ಮೆಸೇಜ್ ಮೂಲಕ 14 ವರ್ಷದ ಮಗನ ಬಗ್ಗೆ ವಿಚಾರಿಸ್ತಾ ಇದ್ರು. ಆದ್ರೆ ನನ್ನ ಬಗ್ಗೆ ಏನೂ ಕೇಳ್ತಾ ಇರಲಿಲ್ಲ ಅನ್ನೋದಾಗಿ ದೂರು ನೀಡಿದ್ದಾರೆ. ರಾತ್ರಿ 11ರ ವೇಳೆಗೆ ವೈಶಾಖ್ ತಂದೆ ಹಾಗೆ ನಮ್ಮ ಮಾವನವರಿಗೆ ಪೊಲೀಸರು ಕರೆ ಮಾಡ್ತಾರೆ. ನಿಮ್ಮ ಪುತ್ರ ವೈಶಾಖ್ ಎಲಿಗೆಂಟ್ ಟೆರಸ್ ಅಪಾರ್ಟ್ಮೆಂಟ್ನ ಫ್ಲಾಟ್ ನಂಬರ್ 403ರಲ್ಲಿ ಮೃತದೇಹ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಯನ್ನ ತಿಳಿಸ್ತಾರೆ. ಆರ್ ನಗರ ಪೊಲೀಸರ ಮಾಹಿತಿಯನ್ನ ಆಧರಿಸಿ ಎಲಿಗೆಂಟ್ ಅಪಾರ್ಟ್ಮೆಂಟ್ ಫ್ಲಾಟ್ಗೆ ನಾವು ತೆರಳಿ ನೋಡ್ತೀವಿ. ಕೃಷಿ ತಾಪಂಡ ಫ್ಲಾಟ್ನ ಕೋಣೆಯ ಬೆಡ್ ಮೇಲೆ ವೈಶಾಖ್ ಮೃತದೇಹ ಮಲಗಿದ್ದ ಸ್ಥಿತಿಯಲ್ಲಿ ಇರುತ್ತೆ. ಇನ್ನು ವೈಶಾಖ್ ಕುತ್ತಿಗೆ ಭಾಗದಲ್ಲಿ ಗುರುತು ಇತ್ತು. ಮೃತದೇಹವನ್ನ ಆರ್ ನಗರ ಪೊಲೀಸರು ಮರಣೋತ್ತರ ಪರೀಕ್ಷೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ತಿಳಿಸಿದ್ದಾರೆ. ವೈಶಾಖ್ ಆತ್ಮಹತ್ಯೆ ಕುರಿತಂತೆ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಆದಾಗ್ಯೂ ಆತ್ಮಹತ್ಯೆಗೆ ಶರಣಾಗಿರುವ ಪತಿ ವೈಶಾಖ್ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಆತ್ಮಹತ್ಯೆಗೆ ನಿಖರವಾದಂತಹ ಕಾರಣ ಏನು ಅನ್ನೋದಾಗಿ ಪತ್ತೆ ಹಚ್ಚುವಂತೆ ವೈಶಾಖ್ ಪತ್ನಿ ಇದೀಗ ಮೇಘನಾ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪತ್ನಿ ಮೇಘನಾ ದೂರಿನ ಹಿನ್ನೆಲೆ ಅನುಮಾನಾಸ್ಪದ ಸಾವಿನ ಕೇಸ್ ಕೂಡ ದಾಖಲಾಗಿದೆ. ಸ್ಯಾಂಡ್ವುಡ್ನ ಖ್ಯಾತ ನಟಿ ಕೃಷಿ ತಾಪಂಡ ಅವರ ಮನೆಯಲ್ಲಿ ಉದ್ಯಮಿ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಿವಾಹಿತ ಉದ್ಯಮಿ ವೈಶಾಖ್ ಅನ್ನೋರು ಕನ್ನಡದ ನಟಿ ಕೃಷಿ ತಾಪಂಡ ಅವರ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಇದೀಗ ಶಾಕ್ ಆಗಿದೆ. ಆದರೆ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದಾಗಿ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಏಕಾಏಕಿ ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಶರಣಾಗಿರುವುದು ಮಾತ್ರ ತಿಳಿದು ಬಂದಿದೆ. ಸದ್ಯ ಆರ್ ನಗರ ಪೊಲೀಸರು ಇದೀಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಸ್ಥಳದ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡ ಸ್ಥಳದಲ್ಲಿ ಡೆತ್ ನೋಟ್ ಸಿಕ್ಕಿದ್ಯಾ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ತನಿಖೆಯನ್ನ ಮಾಡುವಂತ ಕೆಲಸ ಆಗ್ತಾ ಇದೆ. ವೈಶಾಖ್ ಆಗಾಗ ಕೃಷಿ ತಾಪಂಡ ಅವರ ಮನೆಗೆ ಬಂದು ಹೋಗ್ತಾ ಇದ್ರು. ಜೂನ್ 24ರಂದು ವೈಶಾಖ್ ಕೃಷಿ ತಾಪಂಡ ಮನೆಗೆ ಬಂದಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ನಟಿ ಕೃಷಿ ತಾಪಂಡ ಮನೆಯಲ್ಲಿ ಉದ್ಯಮಿ ಆತ್ಮಹತ್ಯೆ ಮಾಡಿಕೊಂಡಿದ್ದು 45 ವರ್ಷದ ಉದ್ಯಮಿ ವೈಶಾಖ್ ಆತ್ಮಹತ್ಯೆಗೆ ಶರಣಾಗಿರುವಂತಹ ವ್ಯಕ್ತಿ. ನಟಿಯ ಆರ್ ನಗರದ ಮನೆಯಲ್ಲಿ ಇವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಘಟನೆ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದು ನಟಿ ಕೃಷಿ ತಾಪಂಡಗೆ ವೈಶಾಖ್ ಬಹಳ ಆಪ್ತನಾಗಿರ್ತಾರೆ. ಆಗಾಗ ಅವರನ್ನ ಭೇಟಿ ಆಗ್ತಾ ಇದ್ರು. ಕೃಷಿ ಮನೆಗೆ ಬಂದು ಹೋಗ್ತಾ ಇದ್ದಂತಹ ವೈಶಾಖ್ ಘಟನೆ ಇದೀಗ ಬಹಳಷ್ಟು ಒಂದು ರೀತಿಯ ಆಘಾತಕ್ಕೆ ಕಾರಣ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪತ್ನಿ ಮೇಘನಾ ಕೂಡ ದೂರು ನೀಡಿದ್ದಾರೆ.